ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಫೇಸ್ಬುಕ್ ಲೈವ್ ಬರ್ತಕ್ಕಂಥ ಉದ್ದೇಶವನ್ನು ಈಗಾಗಲೇ ತಮಗೆ ತಿಳಿಸಿದ್ದೇನೆ. ಇತ್ತೀಚಿನ 2 ದಿವಸಗಳ ಹಿಂದೆ ನಾನು ಕಲಬುರಗಿ ಪತ್ರಿಕಾ ಭವನದಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡಿದೆ. ವಿಷಯ ಕೋಲಿ ಕಬ್ಬಲಿಗ ಸಮಾಜವನ್ನು ನಿರ್ಲಕ್ಷಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರ ಸುಪುತ್ರರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಈ ಸಮಾಜಕ್ಕೆ ಮಾಡಿರುವ ಅನ್ಯಾಯದ ಕುರಿತು ಅಂತಕ್ಕಂಥದ್ದು. ಭಾಳ ಜನ ಅದ್ರ ಬಗ್ಗೆ ಟೀಕೆ ಟಿಪ್ಪಣೆ, ಒಂದಿಷ್ಟು ಜನ ಸರಿಯಾಗಿ ಆಗಿದೆ ಅನ್ನೋದು, ಇನ್ನೊಂದಿಷ್ಟು ಜನ ಟೀಕೆ ಮಾಡೋದು, ಇನ್ನೊಂದಿಷ್ಟು ಜನ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ನಾನು ಯಾವುದೇ ಪೂರ್ವಗ್ರಹ ಪೀಡಿತವಾಗಿ ಖರ್ಗೆ ಅವರ ಕುಟುಂಬದ ಮೇಲೆ ಆರೋಪ ಮಾಡಬೇಕು, ಚುನಾವಣೆ ಬಂದಿದೆ, ಚುನಾವಣೆ ಸಲುವಾಗಿ ಶಿವಕುಮಾರ್ ನಾಟೇಕರ್ BJP-ಅವರು JDS ಅವರು ಹೇಳಿದ್ದಾರೆ, ಮಾತನಾಡ್ತಾ ಇದ್ದಾನೆ ಅಂತ. ನಾನು ಯಾವ JDS ಆಗಲಿ BJP ಆಗಲಿ ಯಾರ ಇದಕ್ಕೆ ಬಲಿಯಾಗಿ ಮಾತಾಡ್ತಾ ಇಲ್ಲ. ನನ್ನ ಸ್ವಂತ ಮನಸ್ಥಿತಿಯಿಂದ, ಸ್ವಂತ ಬುದ್ಧಿಯಿಂದ ಮಾತಾಡ್ತಾ ಇದ್ದೇನೆ. ಯಾಕೆ ಮಾತಾಡ್ತಾ ಇದ್ದೀರಿ ಈ ಸದ್ದೆ? ಚುನಾವಣೆ ಇದ್ದಾಗ ಯಾಕೆ ಮಾತಾಡಬೇಕು? ಈ ದಿನ ಮಾತಾಡಬಾರ್ದಾಗಿತ್ತು. ಪ್ರಿಯಾಂಕಾ ಖರ್ಗೆ ಸಾಹೇಬರು ಲೋಕಸಭಾ ಚುನಾವಣೆಗಳ ಹಂತದಲ್ಲಿ ಖರ್ಗೆ ಅವರು ಸಮಾಜದ ಬಗ್ಗೆ ಭಾರಿ ಗೌರವ ಬರ್ತದೆ, ಅವ್ರು ಮಾತಾಡ್ತಾರೆ. ಪ್ರಿಯಾಂಕಾ ಖರ್ಗೆ ಅವರು ಮಾತೆತ್ತಿದ್ರೆ ಕೋಲಿ ಸಮಾಜದ ಎಷ್ಟೇ BJP ಮೋಸ ಮಾಡ್ತು, ಹಾಂಗಾಯ್ತು ಹಿಂಗಾಯ್ತು ಅಂತ ಮಾತಾಡ್ತಾರೆ. ಮತ್ತೆ ಕೋಲಿ ಸಮಾಜದ ಸಭೆಯನ್ನ ಕರೆದು ಮೊಸಳೆ ಕಣ್ಣೀರನ್ನ ಹರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆಯ್ತು, ನಮ್ಮ ಸಮಾಜದ ಬಗ್ಗೆ ಅಭಿನಂದನೆ ಇದ್ರೆ ನಿಜವಾಗ್ಲೂ ಅವರಿಗೆ ಅಭಿನಂದನೆಯನ್ನು, ನಾನು ಅಭಿಮಾನ ಇದ್ರೆ ಅಭಿನಂದನೆ ಹೇಳ್ತೇನೆ. ಪ್ರಮುಖವಾದ ವಿಷಯ, ಈ ಸಮಾಜದ 40 ವರ್ಷದ ಒಂದು ದೊಡ್ಡ ಇತಿಹಾಸ ಇದೆ. ಒಂದು ದಿನಕ್ಕೆ 2 ದಿನಕ್ಕೆ ಒಂದು ವಿಷಯ 1 ಲೈನ್ 2 ಲೈನಲ್ಲಿ ಹೇಳಕ್ಕಾಗಲ್ಲ. ಇದು 40 ವರ್ಷದ ಇತಿಹಾಸ ಇದೆ. ಏನು ಆಗಿದೆ ಅನ್ನೋದು ನನ್ನ ಸಮಾಜದ ಮುಂದೆ ನನಗೇನು ತಿಳುವಳಿಕೆ ಇದೆಯಲ್ಲ ಅದನ್ನ ನಿಮ್ಮ ಮುಂದೆ ಒಂದು ಅರ್ಧ ಗಂಟೆದಲ್ಲಿ ಬಿಚ್ಚಿಡ್ತೇನೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಇದ್ರ ಬಗ್ಗೆ ಕುಲಂಕುಷವಾಗಿ, ನಾನು ಸರಿ ಮಾಡಿದ್ರೆ ಸರಿ ಅಂತ ಹೇಳಿ ಮಾತಾಡಿದ್ರೆ, ತಪ್ಪಿದ್ರೆ ಆಧಾರ ಸಮೇತ ತಪ್ಪು ಅಂತ ಹೇಳಿ. ಏನಾಗಿದೆ ಇವತ್ತು? ಕಾಂಗ್ರೆಸ್ ಸರ್ಕಾರ ಇರ್ಬೋದು, BJP ಸರ್ಕಾರ ಆಗಿರ್ಬೋದು, JDS ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಬಾಬುರಾವ್ ಚಿಂಚನ್ಸೂರ್ ಆಗಿರ್ಬೋದು, ವಿಠಲ್ ಹೇರೂರ್ ಸಾಹೇಬ್ರಾಗಿರ್ಬೋದು, ದೇವೇಂದ್ರಪ್ಪ ಗಾಳಪ್ಪನವರಾಗಿರ್ಬೋದು, ಉಮೇಶ್ ಜಾಧವ್ ಅವರಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಇದು ಒಟ್ಟಾರೆ ಒಂದು ಬೆಳವಣಿಗೆ ನಡೆದಿರುವಂಥದ್ರ ಬಗ್ಗೆ ಸಮಗ್ರವಾದಂಥ ವಿಚಾರ ನಿಮ್ಮ ಮುಂದೆ ಬಿಚ್ಚಿಡ್ತೇನೆ. 1983ರಿಂದ ಈಗ ನಾನು ಸ್ಪಷ್ಟವಾದ ವಿಷಯಕ್ಕೆ ಬರ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತ ಹಿಂದುಳಿದ ವರ್ಗಗಳಲ್ಲಿ ಒಂದು, ಅದು ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ ಸಮಾಜ. ಈ ಸಮಾಜವನ್ನ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕ, ಸಾಮಾಜಿಕ ಎಲ್ಲ ಸ್ತರಗಳಲ್ಲಿ ಹಿಂದುಳಿದಂತ ಒಂದು ಜನಾಂಗ. ಕರ್ನಾಟಕ ರಾಜ್ಯದಲ್ಲಿ 75 ಮತಕ್ಷೇತ್ರಗಳಲ್ಲಿ ಅತ್ಯಂತ ನಿರ್ಣಾಯಕವಾಗಿರುವಂತ ಸಮಾಜ ಈ ನಮ್ಮ ಸಮಾಜ. ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರ ಕುಟುಂಬ ಬಗ್ಗೆ ನಾನು ಹೇಳಬೇಕಾಗಿದೆ ಅಂದ್ರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮಾಜ ಎಲ್ಲಾದ್ರೂ ಹೆಚ್ಚದ ಅಂದ್ರೆ ಅದು ಕಲಬುರಗಿ ಲೋಕಸಭಾ ಕ್ಷೇತ್ರ, ಕಲಬುರಗಿ ಜಿಲ್ಲೆ, ಈ ಭಾಗದಲ್ಲಿ ನಮ್ಮ ಜನಾಂಗ ಅತಿ ಹೆಚ್ಚಿದೆ. ಅದು ಕರ್ನಾಟಕ ರಾಜ್ಯದ ಯಾವುದಾದ್ರೂ 224 ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ನಮ್ಮ ಜನ ಇದೆ ಅಂದ್ರೆ ಅದು ಗುರ್ಮಿಟ್ಕಲ್ ಮತಕ್ಷೇತ್ರ. ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿ 70ರಿಂದ 80 ಸಾವಿರ ನಮ್ಮ ಮತಗಳಿವೆ, ಕೋಲಿ ಸಮಾಜದ ಮತಗಳಿವೆ. 72ರಿಂದ ಸುಮಾರು 8 ಬಾರಿ ಶಾಸಕರಾಗಿ ರಾಷ್ಟ್ರ ಮಟ್ಟಕ್ಕೆ ನಮ್ಮ ಕೋಲಿ ಸಮಾಜದ ಮತದ ಕೂಡ ಆಶೀರ್ವಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಆಗಿತ್ತಲ್ಲ. ಅವರು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟರು ಅನ್ನೋದು ಇವತ್ತು ನನಗೆ ಗೊತ್ತಿರತಕ್ಕಂಥ ವಿಚಾರಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬರ್ತಾ ಇದೆ. ಅದರ ಜೊತೆಗೆ 1 ಬಾರಿ ಚಿತ್ತಾಪುರ್ ಮತಕ್ಷೇತ್ರ, ಅದು ಆದ ನಂತರ ಕಲಬುರಗಿ ಲೋಕಸಭೆಗೆ 2 ಬಾರಿ ಮತ್ತು ರಾಜ್ಯಸಭಾ ಆಗಿದ್ದಾರೆ. ಏನೇನು ಮಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು? ಈ ಸಮಾಜದ ಕಳಕಳಿಯನ್ನು ಇಟ್ಕೊಂಡು ಏನೇನು ಕೆಲಸ ಮಾಡಿದ್ರು? ಪ್ರಿಯಾಂಕಾ ಖರ್ಗೆ ಸಾಹೇಬರು 2009ರಲ್ಲಿ ನಿಂತರು, ಸೋತರು, ಅದು ಒಂದು ಪಾರ್ಟ್. ಅವರು 11 ವರ್ಷ ಆಯ್ತು ರಾಜಕಾರಣಕ್ಕೆ ಬಂದು, ಗೆದ್ದು 2013ರಲ್ಲಿ ಗೆದ್ದಿದ್ದಾರೆ. 11 ವರ್ಷ ಆಯ್ತು. 11 ವರ್ಷ ಅವ್ರೇನೇನು ಮಾಡಿದ್ದಾರೆ ಸಮಾಜಕ್ಕಂತೂ ಹೇಳ್ತೇನೆ. ಮತ್ತು ಉಮೇಶ್ ಜಾಧವ್ ಮತ್ತು BJP ಹೋದ ಸಾರಿ ಲೋಕಸಭಾ ಚುನಾವಣೆ ಅದು ಏನಾಯ್ತು ಅನ್ನೋ ಹೇಳ್ತೀನಿ. ಏನು ಯಾವುದು ಮುಚ್ಚಿಡ್ತಕ್ಕಂಥ ಪ್ರಶ್ನೆ ಅಲ್ಲ.
ದೇವೇಗೌಡರು ಅವ್ರ ಅಧಿಕಾರ ಅವಧಿಯಲ್ಲಿ ಜಯಂತ್ ಪಟೇಲ್ ಅವರ ಸರ್ಕಾರದಲ್ಲಿ ಅವತ್ತು ಬಿ ನಾರಾಯಣರವರು ಡಿ ಟಿ ಜಯಕುಮಾರ್ ಅವರು ಅವತ್ತು ಅವ್ರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆನೇ ಹೇಳ್ತೇನೆ. ಅನಂತ್ ಕುಮಾರ್ ಅವರು, ಎಲ್ ಕೆ ಅಡ್ವಾಣಿ ಅವರು ಆ ವಿಚಾರದಲ್ಲಿ ಏನಾಯ್ತು ಅಂತ ಹೇಳ್ತೇನೆ. ಅದಕ್ಕಾಗಿ ನಾನು ಮೂಲವಾಗಿ ವಿಷಯಕ್ಕೆ ಬರ್ತೇನೆ. ನಾನು ಖರ್ಗೆ ಅವರ ಕುಟುಂಬದ ಬಗ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಒಂದಿಷ್ಟು ಪ್ರಶ್ನೆಗಳಿವೆ. ಪ್ರಿಯಾಂಕ್ ಸಾಹೇಬ್ರೆ ಮಾತಾಡ್ತಿದ್ರೆ ಕೋಲಿ ಸಮಾಜ ಎಸ್ ಟಿ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಈ ಜಗತ್ತಿನ ಎಲ್ಲ ವಿಚಾರಗಳನ್ನ ಬೆರಳಿನ ಮೇಲೆ ಹೇಳ್ತೀರಿ. ನೀವು ಬುದ್ಧಿವಂತರಿದ್ದೀರಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಹಲವಾರು ಅಭಿವೃದ್ಧಿ ಕೆಲಸಗಳು ನಿಮ್ಮಿಂದ ನಡೆದಿವೆ. ನಾನು ಅನಾವಶ್ಯಕವಾದ ಟೀಕೆಯನ್ನು ಮಾಡ್ತಾ ಇಲ್ಲ. ಆದರೆ ಕೋಲಿ ಸಮಾಜದ ಬಗ್ಗೆ ಜವಾಬ್ದಾರಿಯುತವಾಗಿ ನೀವು ಮಾತಾಡ್ತಾ ಇಲ್ಲ ಅನ್ನೋದು ನನ್ನ ಮನಸ್ಸಿಗೆ ನೋವಿದೆ. ನಾನು ಕೂಡ ನಿಮ್ಮ ಒಬ್ಬ ಅಭಿಮಾನಿಯಾಗಿದ್ದೆ, ಗೊತ್ತಿರಲಿ. ನಾನು ಚುನಾವಣೆ ಸಲುವಾಗಿ ನನ್ನ ಜನಪ್ರಿಯತೆ ಹೆಚ್ಚು ಮಾಡ್ಕೊಳ್ಳಕ್ಕೆ ಇನ್ಯಾವುದೋ ಆಶೆ ಆಮಿಷಕ್ಕೆ ಮಾತಾಡುವಂತ ಬುದ್ಧಿಗೇಡಿ ನಾನಲ್ಲ. ಇಡೀ ಸಂಸಾರಿಕ ಜೀವನವನ್ನು ತ್ಯಾಗ ಮಾಡಿ ನಿಂತ್ಕೊಂಡಿದ್ದೇನೆ. ಸಮಾಜಕ್ಕೆ ತಪ್ಪು ಹಾದಿಗೆ ತುಳಿದು ನಾನು ರಾಜಕಾರಣ ಮಾಡೋದಾದ್ರೆ ಒಂದು ಕ್ಷಣನೂ ಕೂಡ ನನ್ನ ರಾಜಕಾರಣದಲ್ಲಿ ಇರಲ್ಲ. ಅದು ಮಾಡೋಕ್ಕೂ ಕೂಡ ಹೋಗಲ್ಲ. ಯಾ BJP ಅವ್ರಿಗೆ ಓಲೈಸಲ್ಲ, ಯಾ JDS ಅವ್ರಿಗೆ ಓಲೈಸಲ್ಲ, ಯಾ ಕಾಂಗ್ರೆಸ್ ಅವ್ರು. ಆದ್ರೆ ವಾಸ್ತವಿಕ ಸತ್ಯನ ಯಾರು ತಪ್ಪು ಮಾಡಿದಾರೋ ಅವ್ರ ಎಲ್ಲ ವಿಚಾರಗಳನ್ನ ಜನರ ಮುಂದೆ ಇಡಬೇಕಾಗಿತ್ತು ನನ್ನ ಕೆಲಸ. ಸಮಯ ಸಂದರ್ಭವಾಗಿದ್ದು ಒಂದೇ ವಿಚಾರ ಅಲ್ಲ, ಬರೀ ಜಾತಿ ವಿಚಾರ ಅಲ್ಲ, ಯಾವುದೇ ಇರಲಿ ಭಾಗದ ಸಮಸ್ಯೆಗಳ ವಿಚಾರ ಬಂದಾಗ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಲಿ, ದೇವೇಗೌಡರಾಗಿರ್ಲಿ, ಸಿದ್ದರಾಮಯ್ಯನವರಾಗಿರ್ಲಿ, BJP ಅವರಾಗಿರ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಅಭಿನಂದನೆ ಹೇಳುತ್ತೇವೆ. ಆದ್ರೆ ST ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಎಷ್ಟು ಅನ್ಯಾಯ ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ ಅನ್ನೋದು ಸವಿಸ್ತಾರವಾಗಿ ವಿಷಯಕ್ಕೆ ಬರ್ತೇನೆ. ಮೊದಲು ಎಲ್ಲಿಂದ ಚಿಂಚೋಳಿ ಕ್ಷೇತ್ರಕ್ಕೆ ಶಾಸಕರಾಗಿ ಮಂತ್ರಿಯಾಗಿ ದೇವರಾಜ್ ಅರಸುನ ಅತ್ಯಂತ ಪರಮ ಶಿಷ್ಯರಾಗಿರ್ತಕ್ಕಂಥ ದೇವೇಂದ್ರಪ್ಪ ಗಾಳಪ್ಪ ಜಮಾದಾರ ಚಿಂಚೋಳಿಯಲ್ಲಿ ಶಾಸಕರಾಗಿ ದೇವರಾಜ್ ಅರಸು ಅವರ ಸರ್ಕಾರದಲ್ಲಿ ಅತ್ಯಂತ ಪ್ರಬಲವಾದಂಥ ಮಂತ್ರಿ ಇದ್ರು. MA LLB ಓದಂತ ಅವತ್ತಿನ ಕಾಲಕ್ಕೆ ಧರ್ಮಸಿಂಗ್ ಅವರು ಖರ್ಗೆ ಅವರಿಗೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ಒಬ್ಬ ನಾಯಕ ಹಿಂದುಳಿದ ವರ್ಗದಲ್ಲಿ ದೇವೇಂದ್ರಪ್ಪ ಗಾಳಪ್ಪ ಜಮಾದಾರ್ ಅವರು ಇದ್ರು. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯ. ಅವರು ನಮ್ಮ ಸಮಾಜದ ಒಬ್ಬ ಬಹುದೊಡ್ಡ ನಾಯಕರು. ಅವತ್ತು ಕೂಡ ಅವರು ಕೂಡ ಗುರ್ಮಿಟ್ಕಲ್ಲಲ್ಲಿ 72ರಲ್ಲಿ ಖರ್ಗೆ ಸಾಹೇಬ್ರೇನಾದ್ರು, ಇಲ್ಲಿ ಧರ್ಮಸಿಂಗ್ ಸಾಹೇಬ್ರಾದ್ರು, ಅಲ್ಲಿ ಚಿಂಚೋಳಿಯಲ್ಲಿ ದೇವೇಂದ್ರಪ್ಪ ಗಾಳಪ್ಪನವರು ಶಾಸಕರಾಗಿ ಮಂತ್ರಿ ಆದ್ರು. ಅಲ್ಲಿ ಒಂದು ಕೇಸನ್ನು ನಡೀತದೆ. ವೈಜನಾಥ್ ಚುನಾವಣೆಯಲ್ಲಿ ವೈಜನಾಥ್ ಪಾಟೀಲ್ರು ದೇವೇಂದ್ರಪ್ಪ ಗಾಳಪ್ಪನ ವಿರುದ್ಧ ಸೋತಿರ್ತಾರೆ. ಸೋತಂತ ಸಂದರ್ಭದಲ್ಲಿ ಅವತ್ತು ಒಂದು ಏನಾಗ್ತದೆ ಅಂದ್ರೆ, ಸ್ವಲ್ಪ ಹೋಟ್ಲಲ್ಲಿ ಸೋತಿರ್ತದೆ. ಒಂದು ಚುನಾವಣೆ ಪೆಟಿಷನ್ ಅನ್ನ 1983ರಲ್ಲಿ ಹಾಕ್ತಾರೆ. ಏನಂತ ಹಾಕ್ತಾರೆ? ಅವರನ್ನ ಅನರ್ಹತೆಗೊಳಿಸಬೇಕು, ಹಲವಾರು ತಪ್ಪುಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಉಚ್ಚ ನ್ಯಾಯಾಲಯದಲ್ಲಿ, ಹೈಕೋರ್ಟ್ ನಲ್ಲಿ ಒಂದು ದಾವೆಯನ್ನ ಹೂಡ್ತಾರೆ. ಒಬ್ರು ಮಾರುತಿರಾವ್ ಅಂತ ಹೇಳಿ ತಹಶೀಲ್ದಾರ್ ಆಗಿರ್ತಾರೆ. ಅವರು ಕೂಡ ಅದರಲ್ಲಿ ಪಾರ್ಟಿಯನ್ನು ಮಾಡ್ಕೊಂಡಿರ್ತಾರೆ. ಅದು ಬಹಳ ಅದು ಸಂಪೂರ್ಣವಾದ ಮಾಹಿತಿಯನ್ನ ಅದ್ರದ್ದು ಬೇಡ. ಈ ST ವಿಚಾರದಲ್ಲಿ ಏನಾಯ್ತು, ಜಾತಿ ವಿಚಾರದಲ್ಲಿ ಮಾರುತಿರಾವ್ ಅವ್ರ ಕೇಸಲ್ಲಿ ಅಂದ್ರೆ, ಕೇಸ್ ನಂಬರ್ ದಾವೆ ನಂಬರ್ 16/1983ರಲ್ಲಿ ದಾವೆಯನ್ನ, ಆ ಕೇಸ್ ನಂಬರ್ ದಾವೆಯನ್ನ ಹಾಕಿರ್ತಾರೆ ವೈಜನಾಥ್ ಪಾಟೀಲ್. ಅದು 1911/1985ರಲ್ಲಿ ಅದರದ್ದು ಒಂದು ತೀರ್ಪವನ್ನ ನ್ಯಾಯಾಲಯ ಕೊಡ್ತದೆ. ಯಾರು ಮಾರುತಿರಾವ್ ಅನ್ನುವಂಥವ್ರು ಏನು ST ಸರ್ಟಿಫಿಕೇಟ್ ತಗೊಂಡಿದ್ರಲ್ಲ, ಕೋಯಾ ಅಂತಕ್ಕಂಥ ST ಸರ್ಟಿಫಿಕೇಟ್ ಮಾಡೋದು ದುರುಪಯೋಗ ಮಾಡ್ಕೊಂಡಿರ ಅಂತ ಹೇಳಿ ಇವ್ರು ಏನು ದಾವೆ ಹಾಕಿದ್ರಲ್ಲ, ಅವಾಗ ಹೈಕೋರ್ಟ್ ಹೇಳ್ತದೆ ಸ್ಪಷ್ಟವಾಗಿ, ಕೋಯಾ ಅನ್ನೋ ಪದ ತೆಲುಗು, ಕೋಲಿ ಅನ್ನೋದು ಮರಾಠಿ ಪದ, ಕಬ್ಬಲಿಗ ಅನ್ನೋದು ಕನ್ನಡ. ಇವು ಮೂರು ಬೇರೆ ಅಲ್ಲ, ಇವೆಲ್ಲ ಒಂದೇನೆ, ಅದೇನು ತಪ್ಪಿಲ್ಲ ಅಂತ ಹೇಳಿ ಅವತ್ತು ಆದೇಶವನ್ನ ಮಾಡ್ತದೆ. ಅವತ್ತು ನಮ್ಮ ಸಮಾಜದ ಬಗ್ಗೆ ಒಂದು ಬಹುದೊಡ್ಡ ತೀರ್ಪನ್ನು ಬರ್ತದೆ. ಆವತ್ತಿನ ತೀರ್ಪಿನ ಮೇಲೆ ನಮಗೆ ನಮ್ಮ ಈ ಭಾಗದ ಎಲ್ಲರಿಗೂ ಕೂಡ STಯನ್ನ ಸಿಗಬೇಕಾಗಿತ್ತು. ಅವತ್ತು ಸರ್ಕಾರದಲ್ಲಿ ಸುತ್ತೋಲೆನೂ ಬರ್ತದೆ, ಜೀವೋ ಆಗಿರ್ತದೆ. ಅವತ್ತು ದೇವೇಂದ್ರಪ್ಪ ಗಾಳಪ್ಪನವರು ಜೊತೆ ಒಡನಾಡ ಆಗಿರ್ತಕ್ಕಂಥ ಅವರು ಸ್ನೇಹಿತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರ್ಮಸಿಂಗ್ ಸಾಹೇಬರು ಇರ್ತಾರೆ. ಈ ಸತ್ಯ ಗೊತ್ತಿರ್ತದೆ. ವೈಜನಾಥ್ ಪಾಟೀಲ್ ಅವ್ರು ಹಾಕಿ ಕೇಸನ್ನ, ಮಾರುತಿರಾವ್ ಅವ್ರ ಕೇಸ್ನಲ್ಲಿ ಇಲ್ಲ ಕೋಲಿ ಸಮಾಜ ST ತಗೊಂಡಿದ್ದು ಇದು ಕೋಲಿ ಮತ್ತು ಕಬ್ಬಲಿಗ ಕೋಯ ಅನ್ನೋದು ST ತಗೊಂಡಿದ್ದು ನ್ಯಾಯಾಲಯ ಆದೇಶ ಕೊಟ್ಟಿದೆ, ಸರ್ಕಾರದಲ್ಲಿ ಸುತ್ತೋಲೆ ಆಗಿತ್ತು, ಸರ್ಟಿಫಿಕೇಟ್ ಇಶ್ಯೂ ಆಗ್ಲಿಕ್ಕತ್ತಿವು. ಸ್ವತಕ್ಕೆ ವಕೀಲರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಈ ಎಲ್ಲ ವಿಚಾರಗಳನ್ನ ಗೊತ್ತಿತ್ತು. ಆದ್ರೆ ಇಲ್ಲಿ ಒಂದು ಏನು ಪರಿಸ್ಥಿತಿ ಆಯ್ತು ಅಂದ್ರೆ, ಮುಂದೆ ದೇವೇಂದ್ರಪ್ಪ ಗಾಳಪ್ಪನವರು ಕಾಲಾಂತರದಲ್ಲಿ ಆರೋಗ್ಯ ಸಮಸ್ಯೆ ಇನ್ನೊಂದು ಅವರು
ಅವರಿದ್ರೆ ಇವತ್ತು ನಾವು ಎಸ್ ಟಿ ಬಗ್ಗೆ ಏನು ಮಾತಾಡ್ತಾ ಇದ್ದೀವಲ್ಲ, ಈ ಸಮಸ್ಯೆನೇ ನಮಗೆ ಬರ್ತಿರ್ಲಿಲ್ಲ. ಅವತ್ತೇ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಿತ್ತು. ಅಷ್ಟು ಬಲಾಢ್ಯ ನಾಯಕರು ಅವರಾಗಿದ್ರು. ಅವ್ರ ನಂತರ ಇದೆಲ್ಲ ಗೊತ್ತಿಲ್ಲ. ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನೇ ಯಾಕೆ ಪ್ರಶ್ನೆ ಮಾಡಬೇಕಾಗಿದೆ ಅಂದ್ರೆ, ಮೂಲ ಇದೆ. ಇನ್ಯಾರು ನಿನ್ನೆ ಬಂದು 2018 ಬಂದು ಉಮೇಶ್ ಜಾಧವ್ ಅವ್ರನ್ನ ಎಲ್ಲನೂ ಕೇಳಿಬಿಡ್ಲಿಕ್ಕೆ ಆಗಲ್ಲ. ಇತಿಹಾಸ ಇದೆ ಅದಕ್ಕೆ. ಆದ್ರೆ ಈ ಪ್ರಕರಣ ಆದ ನಂತರ, ಇದೆಲ್ಲ ತಿಳ್ಕೊಂಡ ನಂತರ ಹಾವನೂರು ಒಂದು ಆಯೋಗದ ಬಗ್ಗೆ ಹೇಳಕ್ಕೆ ಬಯಸ್ತೇನೆ. ಹಾವನೂರು ಆಯೋಗವನ್ನ 1984ರಲ್ಲಿ ಅವ್ರ ವರದಿಯಲ್ಲಿ, ಆಯೋಗದ ವರದಿಯಲ್ಲಿ ಹೇಳುತ್ತದೆ, ಜಲ ಬೇಟೆಗಾರರು ಮತ್ತು ನೆಲ ಬೇಟೆಗಾರರು ಪರಿಶಿಷ್ಟ ಪಂಗಡ ಎಸ್ಟಿಗೆ ಸೇರ್ಲಿಕ್ಕೆ ಅರ್ಹರಿದ್ದಾರೆ ಅಂತೇಳಿ ಹಾವನೂರು ಆಯೋಗದ ವರದಿಯಲ್ಲಿ ಉಲ್ಲೇಖ ಆಗ್ತದೆ. ಹಾವನೂರವರ ಆಯೋಗದ ವರದಿ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಂಪೂರ್ಣವಾದ ಮಾಹಿತಿ ಇತ್ತು, ಇದು ಗೊತ್ತಿತ್ತು. ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ ಈ ಸಮಾಜ ಏನಿದೆ, ಜಲಬೇಟೆಗಾರ ಏನಿದ್ದಾರೆ, ಟೋಕ್ರೆ, ಕೋಲಿ, ಕೊಯ್ಯ, ಅದರ ಪರ್ಯಾಯ ಪದಗಳು ಅಂತ ಹೇಳಿ ಏನ್ ಸಮಾನಾರ್ಥಕ ಪದಗಳಿವೆಯೋ ಅವೆಲ್ಲವನ್ನ ಕೂಡ ಎಷ್ಟಿಗೆ ಸೇರಿಸಬಹುದು, ಇವರು ಅದಕ್ಕೆ ಅರ್ಹರಿದ್ದಾರೆ, ಇವರು ಆದಿವಾಸಿ ಬುಡಕಟ್ಟ ಜನಾಂಗದವರಿದ್ದಾರೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಗೊತ್ತಿತ್ತು. ಅದ್ರ ಬಗ್ಗೆ ಅವತ್ತು ಕೂಡ ಅವರು ಧ್ವನಿ ಎತ್ತಲಿಲ್ಲ, ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ. ಅದ್ರ ಪ್ರಕಾರ ಅವರು ಬೇಡ ಜನಾಂಗ ನಾಯಕ ವಾಲ್ಮೀಕಿಗಳು, ಅವರು ನೆಲಬೇಟೆಗಾರರು, ಅಂಬಿಗ, ಬೆಸ್ತ, ಕೋಲಿ, ಕಬ್ಬಲಿಗ ಜಲಬೇಟೆಗಾರರು. ಅವತ್ತು ಅವ್ರದ್ದೇನಾಗ್ತದಂದ್ರೆ ಕೇಂದ್ರಕ್ಕೆ ಒಂದು ಶಿಫಾರಸ್ತನ್ನ ಕಳಿಸುವಂತ ಕೆಲಸ ಆಗ್ತದೆ 84ರಲ್ಲಿ. ಯಾರ್ದು? ಬೇಡ ಮತ್ತು ವಾಲ್ಮೀಕಿ ಜನದ ಶಿಫಾರಸ್ಸು. 20 ಪದಗಳನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ತಾದಾಗ ಅವಾಗ ಕೇಂದ್ರ ಸರ್ಕಾರ ಹೇಳ್ತದೆ, 20 ಪದಗಳನ್ನ ಯಾವುದೇ ಕಾರಣಕ್ಕೆ ಒಂದು ಪರಿಶಿಷ್ಟ ಪಂಗಡದಲ್ಲಿ ಸೇರಿಸ್ಲಿಕ್ಕಾಗಲ್ಲ, 5-6 ಪದಗಳು ತೊಂಬರ್ರಿ, ಅದನ್ನ ಮಾಡೋಣ ಅಂತ ಹೇಳಿ ಮತ್ತೆ ಸ್ಪಷ್ಟೀಕರಣಕ್ಕೆ ರಾಜ್ಯ ಸರ್ಕಾರಕ್ಕೆ ಬಂದಾಗ 1997ರಲ್ಲಿ ರಾಜ್ಯ ಸರ್ಕಾರ ಮತ್ತೆ ಪ್ರಸ್ತಾವನೆಯನ್ನ ಬರೀ 7 ಪದಗಳನ್ನು ಇಟ್ಟು ಕೇಂದ್ರಕ್ಕೆ ಶಿಫಾರಸನ್ನ ಮಾಡ್ತದೆ. ಶಿಫಾರಸು ಮಾಡದಂತ ಸಂದರ್ಭದಲ್ಲಿ 91ರಲ್ಲಿ ಸುಗ್ರೀವಾಜ್ಞೆ ಮುಖಾಂತರ 7 ಪದಗಳಲ್ಲಿ 5 ಪದಗಳನ್ನ ಬೇಡ, ಬೇಡರ, ನಾಯಕ, ನಾಯಿಕ, ವಾಲ್ಮೀಕಿ ಅಂತಕ್ಕಂಥ 5 ಪದಗಳನ್ನ 91ರಲ್ಲಿ ಸುಗ್ರೀವಾಜ್ಞೆ ಮುಖಾಂತರ ಅವತ್ತು ಎಷ್ಟಿಗೆ ಸೇರಿಸ್ತಕ್ಕಂಥ ಕೆಲಸ ಆಯ್ತು. ನಾವು ಜಲಬೇಟೆಗಾರರು ಅಂತ ಏನು ಹೇಳ್ತೀವಿ, ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಟೋಕ್ರೆ, ಕೋಲಿ, ಕೊಯ್ಯ, ಅದರ ಸಮಾನಾರ್ಥಕ ಪದಗಳೇನಿದ್ವು ಅಲ್ಲ, ಇವೆಲ್ಲವನ್ನ ಕೂಡ ಯಾರು ಮುತುವರ್ಜಿ ವಹಿಸಲಾರ ಸಲುವಾಗಿ, ಕೋಲಿ ಸಮಾಜದ ರಾಜಕೀಯವಾಗಿ ಶಕ್ತಿವಂತರು ಇರಲಾರ ಸಲುವಾಗಿ, ಅಸಂಘಟಿತ ಜನ ಇರೋ ಸಲುವಾಗಿ ಹಿಂದುಳಿಯುವಂತ ಕೆಲಸವನ್ನ ಆಯ್ತು. ಅವತ್ತು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಜನರ ಓಟನ್ನ, ಮತಗಳನ್ನ ಪಡ್ಕೊಂಡು ನಿರಂತರ ವಿಧಾನಸೌಧಗೆ ಇದ್ರಲ್ಲ, ಒಂದೇ ಒಂದು ದಿನ ಧ್ವನಿ ಎತ್ತಲಿಲ್ಲ. ಇದು ಸಮಸ್ಯೆ ಇರೋದು. ಇದು ಆದ ನಂತರ ಏನಾಯ್ತು? ಮುಂದೆ JH ಪಟೇಲ್ ಅವರ ಸರ್ಕಾರ ಬರ್ತದೆ, ದೇವೇಗೌಡರು ಮುಖ್ಯಮಂತ್ರಿಯಿಂದ ಪ್ರಧಾನಮಂತ್ರಿ ಆಗ್ತಾರೆ. ಅವತ್ತು ನಮ್ಮ ಸಮಾಜದಲ್ಲಿ ಒಬ್ಬ ನಾಯಕನ, ಮೈಸೂರಿನ ನಂಜನಗೂಡಿನ ಶಾಸಕರಾದಂಥ DT ಜಯಕುಮಾರ್ ಅವತ್ತು JH ಪಟೇಲ್ ಅವರ ಸರ್ಕಾರದ ಮಂತ್ರಿಮಂಡಲದಲ್ಲಿ ಸಚಿವರಾಗಿರ್ತಾರೆ. B ನಾರಾಯಣರಾವ್ ಸರ್ ಕೂಡ ಅದೇ ಪಕ್ಷದಲ್ಲಿ ಇರ್ತಾರೆ. DT ಜಯಕುಮಾರ್ ಸಾಹೇಬರು ಮತ್ತು ಈ B ನಾರಾಯಣರಾವ್ ಸರ್ ಸೇರ್ಕೊಂಡು 1996ರಲ್ಲಿ ಅವಾಗಿನ ಪ್ರಧಾನಮಂತ್ರಿ HD ದೇವೇಗೌಡರನ್ನ ಕಲಬುರಗಿ ಕರೆಸಿ ಒಂದು ಬಹುದೊಡ್ಡ ಸಮಾವೇಶವನ್ನು ಆಯೋಜನೆ ಮಾಡ್ತಾರೆ. ಇಲ್ಲೂ ಕೂಡ ಬಹುದೊಡ್ಡ ಹುನ್ನಾರವನ್ನು ನಡೀತದೆ. ಅವಾಗ ಕೇಂದ್ರಕ್ಕೆ ಪ್ರಸ್ತಾವನೆ ಹೋಗಿರ್ತದೆ, ಈ ಸಮಾಜವನ್ನು ಎಷ್ಟಿಗೆ ಆಗ್ಬೇಕು ಅಂತ ಹೇಳಿ. ಅವತ್ತು ಪ್ರಸ್ತಾವನೆ ಸಿದ್ದರಾಮಯ್ಯನವರಾಗಿರ್ಲಿ, JH ಪಟೇಲ್ ಅವರಾಗಿರ್ಲಿ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿರ್ತಾರೆ. ಹೋದಾಗ ಏನಾಯ್ತು ಅಂದ್ರೆ, ಇಲ್ಲಿ ಬಂದು ಇನ್ನು ಅನೌನ್ಸ್ ಮಾಡಬೇಕು, ಅಷ್ಟೆಲ್ಲ ಪದಗಳು ಆಗಲ್ಲ, 4-5 ಪದಗಳು ಅನೌನ್ಸ್ ಮಾಡಬೇಕು ಅಂತ ಹೇಳಿ ದೇವೇಗೌಡರು ತಯಾರಾಗಿ ಬಂದ್ರೆ, ಮಹಾನುಭಾವ ನಮ್ಮ ಸಮಾಜದ ನಾಯಕ ಬಾಬುರಾವ್ ಚಿಂಚನಸೂರು ಕುತಂತ್ರ ಬುದ್ಧಿದಿಂದ, ಯಾರು ಹೇಳಿದ್ರೋ ಗೊತ್ತಿಲ್ಲ ಬಾಬುರಾವ್ ಚಿಂಚನಸೂರು ಅವರಿಗೆ ಇಂಥ ಬುದ್ಧಿಯನ್ನ, ಅವತ್ತು ದೇವೇಗೌಡರು ಬಂದಂತ ಸಂದರ್ಭದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ, ವಿರೋಧ ಮಾಡಿ, ಅವತ್ತು ಆ ಸಭೆಯ ಇದನ್ನ ಹಾಳು ಮಾಡಿ ಅವತ್ತು ನಮಗೆ ಬಹುದೊಡ್ಡ ಹಿನ್ನಡೆಯನ್ನ ಮಾಡಿಬಿಟ್ರು. ಮಾಡೋ ಬಳಕೆ ಮುಂದೆ 4-5 ತಿಂಗಳದಾಗೆ ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿತಾರೆ. ಅದು ಅಲ್ಲಿಗೆ ನಿಂತ್ಕೋತದೆ. ಮುಂದೆ ಏನಾಗ್ತದೆ ಅಂದ್ರೆ, ಗಂಗಾ ಮತ ಪರ್ಯಾಯ ಪದಗಳಂತ ಹೇಳಿ ಡೆಲ್ಲಿಗೆ ಏನು ಶಿಫಾರಸ್ತಾಗಿ ಹೋಗಿತ್ತು, ಅವತ್ತು ಅದು ಕೂಡ ಕಾನೂನಾತ್ಮಕವಾಗಿ ಎಲ್ಲೂ ಕೂತ ಆಗ್ಲಿಲ್ಲ.
ಇನ್ನೊಂದು ಗೊತ್ತಿರಲಿ, ಸಮಾಜ ಬಂಧುಗಳಿಗೆ ಎಲ್ಲರಿಗೂ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಯಾವುದೇ ಒಂದು SC ಮತ್ತು ST ಪದವನ್ನ ಸೇರ್ಬೇಕಾದ್ರೆ, ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗೆ ಸೇರ್ಬೇಕಾದ್ರೆ ಮೂಲ ಒಂದು ಪದವನ್ನ ಹಿಡ್ಕೊಂಡೇ ಒಳಗೆ ಸೇರ್ಬೇಕು. ಇವತ್ತು ನೋಡಿ, ನಾಯಿಕಾಡ ಅನ್ನೋ ಪದದ ಮೂಲಕವೇ ಇವತ್ತು ನಾಯಕ, ವಾಲ್ಮೀಕಿ, ಬೇಡರು ಅವರೆಲ್ಲ ಒಳಗೆ ಹೋಗಿತ್ತು. ಅದೇ ತೆರನಾಗಿ ಗಂಗಾ ಮತದಕ್ಕೆ ಮೂಲ ಇತಿಹಾಸ ಇಲ್ಲ. ಅದ್ರ ಮುಂದೆ ಹೇಳ್ತೇನೆ ಅದು ಏನಾಗಿದೆ ಅನ್ನೋದನ್ನ. ಮುಂದೆ ಏನಾಯ್ತು ಅಂದ್ರೆ ಕೇಂದ್ರದಲ್ಲಿ ದೇವೇಗೌಡರ ನಂತರ LK ಅಡ್ವಾಣಿಯವರ ಅವತ್ತು BJP ಸರ್ಕಾರ ಇರ್ತದೆ. ಈ ಫೈಲನ್ನ ಈ ತರ ಸಮಸ್ಯೆ ಆಗ್ತಾ ಇದೆ ಅಂತ ತಿಳ್ಕೊಂಡು ನಮ್ಮ ಸಮಾಜ ಮುಖಂಡರು ಈ ಕಲಬುರಗಿ ಬಸವರಾಜ್ ಪಾಟೀಲ್ ಸೇಡಂ ಅವ್ರನ್ನ ಮುಂದಿಟ್ಕೊಂಡು ಅನಂತಕುಮಾರ್ ಅವ್ರಿಗೂ ಕೇಂದ್ರ ಸಚಿವರು ಇರ್ತಾರೆ, ಅವ್ರ ಮುಖಾಂತರ ಅವತ್ತಿನ ಗೃಹ ಮಂತ್ರಿ ಮಾಜಿ ಪ್ರಧಾನಿಗಳಾದಂತ LK ಅಡ್ವಾಣಿ ಅವ್ರಿಗೆ ಹೋಗಿ ಭೇಟಿ ಮಾಡ್ತಾರೆ. ಭೇಟಿ ಮಾಡದಂತ ಸಂದರ್ಭದಲ್ಲಿ LK ಅಡ್ವಾಣಿ ಅವ್ರು ಹೇಳ್ತಾರೆ, ಇಷ್ಟೆಲ್ಲ ಪದ ಮಾಡ್ಲಿಕ್ಕೆ ಆಗಲ್ಲ, ನೀವು 5-6 ಪದಗಳನ್ನ ಫೈನಲ್ ಮಾಡ್ಕೋರಿ, ಅಂದ್ರೆ ನೀವೇನಾದ್ರೂ ST ಆಗ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳಿ ಅವತ್ತು ಅಡ್ವೈಸ್ ಮಾಡ್ತಾರೆ. ಮತ್ತೆ ನಮ್ಮ ಫೈಲನ್ನ ನಂತರ ರಿಟರ್ನ್ ಬರ್ತದೆ. BJP ಸರ್ಕಾರ ಅಧಿಕಾರ ಕಳ್ಕೋತದೆ ಸ್ವಲ್ಪ ದಿನದಲ್ಲಿ. ಆ ಫೈಲ್ ವಾಪಸ್ ಬಂದ ನಂತರ 1999ರಲ್ಲಿ SM ಕೃಷ್ಣ ಅವರ ಸರ್ಕಾರ ಬರ್ತದೆ. ಇವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅದರಲ್ಲಿ ಗೃಹ ಮಂತ್ರಿಗಳಿರ್ತಾರೆ. ನಿಜವಾದ ನಮಗೆ ಅನ್ಯಾಯ ಮಾಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಎಲ್ಲಿ ಅಂದ್ರೆ ಈ ಗೃಹ ಸಚಿವರಾಗಿದ್ದಂತ ಸಂದರ್ಭದಲ್ಲಿ. ಹೆಂಗ ಅನ್ಯಾಯ ಮಾಡಿದ್ರು? ಏನ್ ಗೃಹ ಸಚಿವರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನ್ ಮಾಡ್ತಾರ ಅಂದ್ರೆ, CRC ಎಲ್ಲ ಅವ್ರ ಅಂಡರ್ದಲ್ಲಿ ಇರ್ತದೆ. ದೇವೇಂದ್ರಪ್ಪ ಗಾಳಪ್ಪನವರು ಕೇಸ್ನಲ್ಲಿ, ಮಾರುತಿರಾವ್ ಕೇಸ್ನಲ್ಲಿ ಉಚ್ಚ ನ್ಯಾಯಾಲಯ ಏನು ಕೊಟ್ಟಿತ್ತು, ತೀರ್ಪು ನಮ್ಮ ಪರವಾಗಿ ಬಂದಿತ್ತು, ಸರ್ಕಾರದಲ್ಲಿ ಜೀವೋ ಆಗಿತ್ತು. ಕೋಯಾ ಅದ್ರ ಸಮಾನಾರ್ಥಕ ಪದಗಳು ಕಬ್ಬಲಿಗ, ಕಬ್ಬೇರು ಮತ್ತು ಅಂಬಿಗ, ಕಬ್ಬಲಿಗ ಅಂತಕ್ಕಂಥ ಏನು ಪದಗಳಿದ್ವಲ್ಲ, ಇವೆಲ್ಲ ನಮ್ಮ ಜನ ಬಹುತೇಕವಾಗಿ ಎಲ್ಲರೂ ಕೂಡ ಕೋಯ, ಟೋಕ್ರೆ ಕೂಲಿ ಅಂತೇಳಿ ಶಾಲಾ ದಾಖಲಾತಿಗಳಲ್ಲಿ ಇರುವುದರಿಂದ ಎಲ್ಲರೂ ಕೂಡ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಆಯಿತು. ಕೋರ್ಟ್ ಆದೇಶದ ಇದ್ರ ಪ್ರಕಾರ, ಸರ್ಕಾರದ ಆದೇಶದ ಪ್ರಕಾರ ಎಲ್ಲ ಶಾಲಾ ದಾಖಲಾತಿಗಳ ಪ್ರಕಾರ ಅವರು ಪರಿಶಿಷ್ಟ ಪಂಗಡ ST ಸರ್ಟಿಫಿಕೇಟ್ ತಗೊಂಡಿದ್ರು. ಆದ್ರೆ ಖರ್ಗೆ ಸಾಹೇಬ್ರು ಯಾವ ಕಾರಣಕ್ಕಾಗಿ ಮಾಡಿದ್ರು ಅವರೇ ಉತ್ತರ ಕೊಡಬೇಕು. ಅವತ್ತು ಗೃಹ ಮಂತ್ರಿ ಇವ್ರು ಏನಾಗಿದ್ರು, 2002ರಲ್ಲಿ ಒಂದು ಆದೇಶವನ್ನ ತರ್ತಾರೆ. ಏನ್ ತರ್ತಾರೆ ಅಂದ್ರೆ, ಅವ್ರು ಪ್ರಮುಖವಾಗಿ ತಂದಿರುವಂತಹ ಆದೇಶ 17/3/2002ರಲ್ಲಿ ಈ ಕಲಬುರಗಿ, ಬೀದರು, ಯಾದಗಿರಿ, ವಿಜಾಪುರ, ಬಾಗಲಕೋಟ, ಬೆಳಗಾವಿ, ಹುಬ್ಳಿ, ಧಾರವಾಡ ಈ ಭಾಗದಲ್ಲಿ ಬಹುತೇಕವಾಗಿ ಟೋಕ್ರೆ ಕೋಲಿ ಮತ್ತು ಕೋಯಾ ಅಂತಕ್ಕಂಥ ಪದದ ಏನು ಪ್ರಮಾಣ ಪತ್ರ ತಗೋತಿದ್ರು ಅವತ್ತು ಅದಕ್ಕೆ ಅಡ್ಡಗಾಲ ಹಾಕಿದ್ರು. ನೀವು ಸುಳ್ಳು ಸರ್ಟಿಫಿಕೇಟ್ ತಗೊಳಕತ್ತಿದ್ರಿ ಅಂತ ಹೇಳ್ತಾರೆ. ಅವತ್ತು ಒಂದು ಸರ್ಕಾರದಿಂದ ಆದೇಶವನ್ನ ಹೊರಡಿಸ್ತಾರೆ, ಅದನ್ನ ಆದೇಶ ಪ್ರತಿಯನ್ನು ಬಿಡುಗಡೆ ಮಾಡ್ತೇನೆ ಏನಂತ ಹೆದರಿಸ್ತಾರಂದ್ರೆ, ಕಿರುಕುಳ ಕೊಡ್ತಕ್ಕಂಥದ್ದು, ಅರೆಸ್ಟ್ ಮಾಡಿಸ್ತಕ್ಕಂಥದ್ದು. ಅವತ್ತು ಟೋಕ್ರೆ ಕೋಲಿ ಕೋಯಾ ಪದದ ಯಾರ್ಯಾರು ST ಸರ್ಟಿಫಿಕೇಟ್ ತಗೊಂಡಿರಲ್ಲ ಅವೆಲ್ಲ ವಾಪಸ್ ಕೊಟ್ರಿ ನಿಮ್ಮ ಮೇಲೆ ಕೇಸ್ ಹಾಕಲ್ಲ ಅಂತ ಹೇಳಿ ಭಯ ಹಾಕಿ ಆ ಓಟು ಹಿಂಪಡಿತಕ್ಕಂಥ ಕೆಲಸವನ್ನ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 2002ರಲ್ಲಿ ಗೃಹ ಮಂತ್ರಿ ಆಗಿದ್ದಾಗ CRC ಮುಖಾಂತರ ಈ ಕೆಲಸವನ್ನ ಅವರು ಮಾಡಿಸಿದ್ರು. ಅದನ್ನ ಯಾಕೆ ಇದನ್ನ ಮಾಡಿದ್ರು ಅಂದ್ರೆ, ಇವರಿಗೆ ಮೂಲ ಆಧಾರ ಟೋಕ್ರೆ ಕೋಲಿ ಕೋಯಾ ಪದವನ್ನ ಆಧಾರವಾಗಿ ಇಟ್ಕೊಂಡ್ರೆ ಈ ಮಾರುತಿರಾವ್ ಅವ್ರ ಕೇಸಲ್ಲಿ ಏನಿದೆ ಅಲ್ಲ, ಇವ್ರ ಸರ್ಟಿಫಿಕೇಟ್ ತಗೊಳಕ್ ಅನುಕೂಲ ಆಗ್ತದ ಅಂತ ಹೇಳಿ ಟೋಕ್ರೆ ಕೋಲಿ ಕೋಯಾ ಪದದ ST ಸರ್ಟಿಫಿಕೇಟ್ ಸಿಗಲಾರ್ದಂಗ 2002ರಲ್ಲಿ ಹೊಡ್ತಾ ಕೊಟ್ರು. ಅವಾಗೆಲ್ಲ ಸರ್ಟಿಫಿಕೇಟ್ ನಿಂತು ಹೋಗ್ತಕ್ಕಂಥ ಕೆಲಸ. ಎಷ್ಟೋ ಜನ ಶಾಲಾ ದಾಖಲಾತಿ ಟೋಕ್ರೆ ಕೋಲಿ ಇದ್ರು ಕೂಡ ಸಿಗ್ಲಾರ್ದಂಗ ಮಾಡಿದ್ರು. ಟೋಕ್ರೆ ಕೋಲಿ ಮತ್ತು ಕೋಯಾ ಪದ ಇರ್ತಕ್ಕಂಥ ಶಾಲಾ ದಾಖಲೆ ಇರ್ತಕ್ಕಂಥವ್ಕೆ ಏನ್ ಮಾಡಿದ್ರು, ಕಬ್ಬಲಿಗ, ಕೋಲಿ ಅಂತ ಹೇಳಿ, ಅಂಬಿಗ ಅಂತ ಹೇಳಿ ಸರ್ಟಿಫಿಕೇಟ್ ಇಶ್ಯೂ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇದ್ರ ಬಗ್ಗೆ ನಮಗೆ ಪೂರ್ತಿ ಅಸಮಾಧಾನ ಇದೆ. ಯಾಕೆ ಮಾಡಿದ್ರಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ? ಇಡೀ ಇತಿಹಾಸದನ್ನ ನಾವು ಆರ್ಡರ್ ಕೊಡ್ತೀವಿ. ನೀವು ಗೃಹ ಮಂತ್ರಿಗಳಾಗಿದ್ದಾಗನೇ ಸರ್ಟಿಫಿಕೇಟ್ ಅನ್ನ ಟೋಕ್ರೆ ಕೋಲಿ ಮತ್ತು ಕೋಯಾ ಸರ್ಟಿಫಿಕೇಟ್ ಅನ್ನು ವಾಪಸ್ ಪಡೆದ್ರಿ, ಕೇಸ್ಗಳನ್ನ ಹಾಕ್ಸಿದ್ರಿ, ಮಂದಿಗೆ ಅರೆಸ್ಟ್ ಮಾಡಿಸಿದ್ರಿ, ಅದಕ್ಕೆ ನೀವು ಉತ್ತರ ಕೊಡ್ರಿ. ಓಟ್ ಹಾಕೊಳಕ್ಕೆ ಗುರ್ಮಿಟ್ ಕಲ್ಲದಲ್ಲಿ ಕೋಲಿ ಸಮಾಜದವ್ರು ಬೇಕು, MP ಗೆದಲಿಕ್ಕೆ ಗುರ್ಮಿಟ್ ಕಲ್ಲದವ್ರು ಬೇಕು,
ಕೋಲಿ ಸಮಾಜದವ್ರು ಬೇಕು. ಚಿತ್ತಾಪುರದಲ್ಲಿ ನೀವು ಗೆಲ್ಲಕ್ಕೆ ಕೋಲಿ ಸಮಾಜದವ್ರು 40,000 ಇರ್ತಕ್ಕಂಥವ್ರು ಬೇಕು. ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ 2.5 3 ಲಕ್ಷ ಇದ್ದೀವಿ. ಗುರುಮಿಠಕಲದಲ್ಲಿ 70,000 80,000 ಇದ್ದೀವಿ. ಚಿತ್ತಾಪುರದಲ್ಲಿ 40,000 ಇದ್ದೀವಿ. ಈ ಜನಗಳಿಗೆ ನೀವು ಕೊಟ್ಟ ಕೊಡುಗೆ ಏನು ಹೇಳಿ? ಅಷ್ಟೇ ಅಲ್ಲದೆ ಮುಂದೆ ವಿಠಲ್ ಹೇರೂರು ಸಾಹೇಬರು MLC ಆಗ್ತಾರೆ ಸಮ್ಮಿಶ್ರ ಸರ್ಕಾರದಲ್ಲಿ. ಅವತ್ತು ವಿಧಾನ ಪರಿಷತ್ತಲ್ಲಿ ಮಾತಾಡ್ತಾರೆ, ಈ ಸಮಾಜದ ಇತಿಹಾಸವನ್ನು ಸಮಗ್ರವಾಗಿ ಮಾತಾಡ್ತಾರೆ. ಅವತ್ತು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಗಂಗಾ ಮತ ಗಂಗಾ ಕುಲ ಅಂತೇಳಿ ನೀವು ST ಇದನ್ನ ಫೈಲನ್ನು ಕಳಿಸ್ಬೇಡ್ರಿ. ಕಳಿಸಿದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೂಲ ಇತಿಹಾಸ ಇಲ್ಲ, ದಾಖಲೆ ಇಲ್ಲ, ಮತ್ತೆ ಬಿದ್ದು ಹೋಗ್ತವೆ. ಅದಕ್ಕೆ ಟೋಕ್ರಿ ಕೂಲಿ ಅದರ ಪರ್ಯಾಯ ಪದಗಳು ಅಂತೇಳಿ ಕಳಿಸ್ರಿ ಅಂತೇಳಿ ವಿಠಲ್ ಹೇರೂರವರು ಅವತ್ತೂ ಕೂಡ ವಿಧಾನ ಪರಿಷತ್ತಿನಲ್ಲಿ ಬಹಳ ಗಂಭೀರವಾಗಿ ಮಾತಾಡ್ತಾರೆ. ಈ ಕುಚೇಷ್ಟಿ ಬುದ್ಧಿಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಾಲ ಬಡುಕರೇನಿದ್ರು, ಅದು ಬಾಬುರಾವ್ ಚಿಂಚನಸೂರು ಇರ್ಬೋದು, ಮತ್ತೆ ಯಾರ ಇರ್ಬೋದು, ಅದಕ್ಕೆ ಕಿವಿಗೊಳ್ಳಿಲ್ಲ. ವಿಠಲ್ ಹೇರೂರವ್ರು ಹೇಳಿ ಮಾತನ್ನ ಕೇಳಲಿಲ್ಲ. ಅವರಿಗೆ ಮೂಲೆ ಗುಂಪ ಮಾಡ್ತಕ್ಕಂಥ ಇನ್ನೊಂದು ಮುಂದೆ ಮಾತಾಡ್ತೀರಿ ಆ ವಿಚಾರವಾಗಿ. ವಿಠಲ್ ಹೇರೂರನ್ನ ಹೆಂಗೆ ಮೂಲೆ ಗುಂಪು ಮಾಡ್ತು ಕಾಂಗ್ರೆಸ್ಸು ಮತ್ತು ಈ ಭಾಗದ ರಾಜಕಾರಣಿಗಳು ಅಂತ ಹೇಳ್ತೀನಿ. ಅದನ್ನ ಮುಂದಿನ ಭಾಗದಲ್ಲಿ ಇಷ್ಟಕ್ಕೆ ನಿಲ್ಲಲ್ಲ. ಮುಂದೆ ಏನಾಯ್ತು? ವಿಠಲ್ ಹೇರೂರು ಸಾಹೇಬರು ಮಾತಾಡಿದ ನಂತರ ಬಿಜೆಪಿ ಸರ್ಕಾರದಲ್ಲಿ ಮತ್ತೆ ಇದನ್ನು ಕುಲಶಾಸ್ತ್ರೀಯ ಅಧ್ಯಯನ ಆಗ್ಬೇಕು ಅಂತ ಹೇಳಿದ್ವಿ. ಆಗಿ ಯಡಿಯೂರಪ್ಪನವ್ರ ಸರ್ಕಾರದಾಗ ಒಂದಿಷ್ಟು ದುಡ್ಡು ಕೊಟ್ಟರು, ಕುಲಶಾಸ್ತ್ರೀಯ ಅಧ್ಯಯನ ತಯಾರಾಯ್ತು. ಇವರು ಮುಂದೆ ಯಾನೆಗುಂದಿಯಲ್ಲಿ ಒಂದು ಆಟ ಹೊಡೆದ್ರು. ಬಹು ದೊಡ್ಡ ಸಮಾವೇಶ, ಅದ್ಭುತವಾದ ಸಮಾವೇಶ. ಒಪ್ಕೋತೀವಿ, ಸಮಾಜದ ಒಂದು ಕಾರ್ಯಕ್ರಮ ಆಗಲಿ ಮತ್ತು ಕಾರ್ಯಕ್ರಮದಿಂದ ಸಮಾಜಕ್ಕೆ ಒಳ್ಳೇದಾಗಿದ್ರೆ ಸ್ವಾಗತ ಮಾಡ್ತೀವಿ ನಾವು. ಅದನ್ನು ಪಕ್ಷಕ್ಕಿಂತಲೂ ಸಮಾಜಗಳ ಅಭಿವೃದ್ಧಿ ಬಹಳ ಮುಖ್ಯ ಇರ್ತದೆ. ಅದರ ಸಲುವಾಗಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 2014ರಲ್ಲಿ ಮತ್ತೆ ಫೈಲ್ ಕಳಿಸ್ತಾರೆ. ಗೊತ್ತಿರ್ತದೆ, ಹಿಂದೊಮ್ಮೆ ಗಂಗಾ ಮತ ಅದರ ಪರ್ಯಾಯ ಪದಗಳು ಅಂತ ಹೇಳಿ ಕಳಿಸಿ ಕೈ ಸುಟ್ಟುಕೊಂಡು ಫೈಲ್ ರಿಜೆಕ್ಟ್ ಆಗಿ ಬಂದಿದ್ದು ಗೊತ್ತಿರ್ತದೆ. ಬಾಬುರಾವ್ ಚಿಂಚನಸೂರು ಹೇಳ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಕೇಂದ್ರದಾಗ ಸಾಮಾಜಿಕ ಸಬಲೀಕರಣದ ಮಂತ್ರಿ ಇದ್ದಾರೆ, ಅವ್ರ ಕೈಯಾಗಿದೆ ಫೈಲ್ ನನಗೆ ತಗೊಂಬ ಅಂದಾರ. ಭೀಮಣ್ಣ ಸಾಲಿಗೆ ಲೀಡರ್ಗಳಿಗೆಲ್ಲ ಕರ್ಕೊಂಡು ಫೈಲ್ ಬಗಲಾಗ ಹಿಡ್ಕೊಂಡು ನಾ ಡೆಲ್ಲಿಗೆ ಹೋಗಿ ಕೊಟ್ಟು ಬಂದೀನಿ ಅಂತ ಹೇಳಿದ್ರಲ್ಲ. ಆ ಫೈಲಲ್ಲಿ ಏನ್ ತಪ್ಪು ಮಾಡಿದ್ರಿ? ಅದ್ರ ಹೊಡೆತನೇ ಇವತ್ತು ನಾವು ತಿಂತಾ ಇರೋದು. ಮತ್ತೆ ತಪ್ಪು ಗಂಗಾ ಮತ ಅದರ ಪರ್ಯಾಯ ಪದಗಳು 37 ತಳಿ ಕಳಿಸಿದ್ರಲ್ಲ, ಮತ್ತೆ ಮಣ್ಣು ಮುಸ್ತಕ್ಕಂಥ ಕೆಲಸವನ್ನ ಆಯ್ತು. ನಂದೊಂದು ಪ್ರಶ್ನೆ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ಪ್ರಿಯಾಂಕ್ ಸಾಹೇಬರಿಗೆ. ಸಾಹೇಬ್ರೆ, ಭಾರತ ದೇಶದ ಇತಿಹಾಸ ಸಂವಿಧಾನವನ್ನ ಬಹಳ ಚೆನ್ನಾಗಿ ಓದ್ಕೊಂಡಿದ್ದೀರಿ, ಚೆನ್ನಾಗಿ ಗೊತ್ತಿದೆ. ಈ ದೇಶದಲ್ಲಿ ಇಲ್ಲಿವರೆಗೂ ಯಾವುದಾದರೂ ಒಂದು ಸಮಾಜ 37 ಪರ್ಯಾಯ ಪದಗಳು ಜಾತಿಗಳು ಒಂದೇ ದಿನ ST ಸೇರ್ಲಿಕ್ಕೆ ಸಾಧ್ಯ ಅವೇನು ಸಾಹೇಬ್ರೆ? ನೀವು ST ಮಾಡೋದು ಬೇಡ ನಮಗೆ. ವಾಸ್ತವಿಕ ಸತ್ಯ ನಮ್ಮ ಸಮಾಜಕ್ಕೆ ಯಾಕೆ ಹೇಳಿಲ್ಲ? ಯಾಕೆ ದಾರಿ ತಪ್ಪಿಸಿದ್ರಿ? ಇದು ಆಗಲ್ಲಪ್ಪ, ಇದು ಪೆಡ ತಿಂದಿರಿ. ದೇವೇಂದ್ರಪ್ಪ ಗಾಳಪ್ಪನವ್ರ ಕೇಸ್ನಾಗ ಹಿಂಗಾಗಿತ್ತು, ಹಾವನೂರು ಆಯೋಗ ಅದು ಹೇಳಿತ್ತು. ಮತ್ತ ನಾಯಕ ಮತ್ತು ವಾಲ್ಮೀಕಿ ಬೇಡ ಜನ ಹೆಂಗ್ STಗೆ ಹೋದ್ರು. ಅದು ಆದ ನಂತರ JS ಪಟೇಲ್ ಅವ್ರ ಸರ್ಕಾರದಾಗ ಅವತ್ತು ದೇವೇಗೌಡರು ಬಂದ ಮತ್ತೆ ಮುಂದೇನಾಯ್ತು? ಇವೆಲ್ಲ ನೀವು ಹೇಳಬೇಕಾಗಿತ್ತಲ್ಲ, ನಿಮಗೆ ಗೊತ್ತಿತ್ತಲ್ಲ ಇತಿಹಾಸವನ್ನ. ಭಾಳ ಮಂದಿ ಹೇಳ್ತಾರೆ, ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ಮಾತಾಡಬಾರ್ದು. ಪ್ರಜಾಪ್ರಭುತ್ವದಲ್ಲಿದ್ದೀವಿ, ಮಾತಾಡಬಾರ್ದು ಅಂತಂದ ಅವ್ರು ವೈಯಕ್ತಿಕ ಟೀಕಿಸ್ತಾ ಇಲ್ಲ. ಚರ್ಚೆಗೆ ತಂದವ್ರು ಯಾರು? ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ ಚರ್ಚೆಗೆ ತಂದಿದ್ರಲ್ಲ. ಹೇಳ್ರಿ, ಈ ಸಮಾಜಕ್ಕೆ ST ವಿಚಾರದಲ್ಲಿ ನೀವು ಯಾವ ಘಟನೆ 1983ರಿಂದ ಪ್ರಾಮಾಣಿಕ ಪ್ರಯತ್ನ ನೀವು ಎಲ್ಲಿ ಮಾಡಿರಿ ಹೇಳ್ರಿ ಅನ್ನೋದೇ ನಮ್ಮ ಪ್ರಶ್ನೆ. ಆಯ್ತು, ಫೈಲನ್ನ ಮತ್ತೆ ತಪ್ಪಾಗಿ ಹೋಯ್ತು. ಗೊತ್ತಾಗ್ಲಿಲ್ಲನ್ರಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನೀವು ಕೇಂದ್ರದಲ್ಲಿದ್ರಿ, RGI ನಿಮ್ ಕೈಯಾಗಿತ್ತು, ಕೇಂದ್ರ ಸರ್ಕಾರ ನಿಮ್ ಕೈಯಾಗಿತ್ತು, ಅಧಿಕಾರಿಗಳನ್ನ ಕರೆದು ಕೇಳಬಹುದಾಗಿತ್ತು. ST ಫೈಲ್ ಯಾವ ರೀತಿಯಿಂದ ಇದ್ರೆ ಆಗ್ತದಪ್ಪ, ಇದೊಂದು ಮಾಡ್ಬೇಕಾಗ್ಯದ ಅಂತ ನೀವು ಕೇಳಿದ್ರೆ, ಅಧಿಕಾರಿ ಕೇಳಿದ್ರೆ ಸರಿಯಾದ ರೀತಿಯಿಂದ ಹೇಳ್ತಿದ್ರು. ನೀವೇ ಸಮಾವೇಶ ಮಾಡಿದ್ರಲ್ರಿ ಯಾನೆಗುಂದಿ ಒಳಗ 4-5-6 ಕೋಟಿ ಖರ್ಚು ಹಣ ಮಾಡಿದ್ರಿ. 50 ಲಕ್ಷ ಜನ, 5 ಲಕ್ಷ ತನ ಜನ ಸೇರ್ಸಿದ್ರಿ. ಇದು ನಿಮ್ಗೆ ಗೊತ್ತಿರ್ಲಿಲ್ಲ ಇದು ಆಗ್ತದ ಆಗಲ್ಲ ಅಂತ ಹೇಳಿ. ಬಾಬುರಾವ್ ಚಿಂಚನಸೂರು ಅರ್ಧ ಮಾಡ್ತಾ ಇದ್ದಾರೆ, ತಿಳುವಳಿಕೆ ಕಮ್ಮಿ ಇದೆ, ಇದು ಜಗಜಾಗರ ಸತ್ಯ. ಅವ್ರು ಟೀಕೆ ಮಾಡ್ತಾ ಇಲ್ಲ, ನಾನು ಸತ್ಯ. ನಿಮಗ್ ಗೊತ್ತಿರ್ಲಿಲ್ಲೇನು? ನೀವ್ಯಾಕೆ ಮತ್ತೆ ಕೋಲಿ ಸಮಾಜವನ್ನ ಮೂಲಿಗೊತ್ತಕ್ಕಂತ ಕೆಲಸ ಮಾಡಿದ್ರಿ? ಯಾವ ಘಟನೆಯಲ್ಲಿ ನಿಮ್ ಸ್ಟ್ಯಾಂಡ್ ಕ್ಲಿಯರ್ ಇತ್ತು ಹೇಳಿ? ಒಂದು ದೇವೇಂದ್ರಪ್ಪ ಗಾಳಪ್ಪನವ್ರ ಕೇಸ್ನಾಗ ಸ್ಟ್ಯಾಂಡ್ ಕ್ಲಿಯರ್ ಇತ್ತ?
ಟೋಕ್ರೆ ಕೋಲಿ ಕೊಯ್ಯ ಪದಗಳು ತಗೊಂಡಾಗ ನೀವು ಅವ್ರ ಪರವಾಗಿ ನಿಂತ್ಕೊಂಡು ಸರ್ಟಿಫಿಕೇಟ್ ಅನ್ನ ಕಿತ್ಕೊಳ್ಳುವಂತ ಕೆಲಸ ನೀವೇ ಮಾಡಿದ್ರು ಹೋಮ್ ಮಿನಿಸ್ಟರ್ ಇದ್ದಾಗ. 2014 ಗಂಗಾ ಮತ ಫೈಲ್ ಕಳಿಸಿ ಮಾತು ತಪ್ಪು ಮಾಡಿದ್ರಿ. ಮತ್ತೆ ದಿನ ಸ್ಪಷ್ಟೀಕರಣ ಬರ್ಲಿಕ್ಕೆ ಚಾಲು ಆಯ್ತು. ನಾವು ಸ್ಪಷ್ಟೀಕರಣ ಮಾಡದೇ ಕಳಿಸೋದೇ 2017 ಮತ್ತೆ ವಾಪಸ್ ಬಂತು. ಮತ್ತೆ ಮುಂದೆ ಏನಾಯ್ತು, 2018 ಸಮ್ಮಿಶ್ರ ಸರ್ಕಾರ ಬಂತು. ಇದೇ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಇವತ್ತು ಮಾತಾಡ್ತಾ ಇದ್ರಲ್ಲಿ ನಿಮ್ಮ ವಿಷಯಕ್ಕೆ ಬರ್ತೀನಿ. ಗೊತ್ತಾಗ್ಲಿಲ್ಲ ನಿಮಗೆ ಅವತ್ತು ಆಗ್ತದ ಆಗಲ್ಲ ಇದು ಅಂತ ಹೇಳಿ. ಸತ್ಯ ಆದ್ರೆ ಹೇಳ್ಬಿಡಿ, ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಜನರಿಗೆ ದಾರಿ ತಪ್ಪಿಸ್ಬೇಡಿ, ಸತ್ಯ ಹೇಳಿ ಏನಿದೆ ಅಂತ ಹೇಳಿ. ಅವತ್ತು ನೀವು ಸಮಾಜ ಕಲ್ಯಾಣ ಮಂತ್ರಿ ಇದ್ರಿ, ಅವತ್ತು ಫೈಲ್ ಕಳಿಸಿದ್ರಿ. ಫೈಲ್ ಕಳಿಸುವಾಗ ಪತ್ರಿಕೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರೆ ನಾ ಎಲ್ಲ ಸರಿ ಮಾಡಿ ಕಳಿಸಿದ್ದೀನಿ, ನನ್ನ ಕೆಲಸ ನಾ ಜವಾಬ್ದಾರಿ ಪ್ರಾಮಾಣಿಕವಾಗಿ ಮಾಡಿದಂತ ನೀವೆಲ್ಲ ಒಪ್ಕೊಂಡ್ರಿಲ್ಲ. ಆಯ್ತಾ? ಅದನ್ನ ಮತ್ತೆ ಸ್ಪಷ್ಟೀಕರಣಕ್ಕೆ ಬಂದು ಈಗ ಬರ್ತೀನಿ ವಿಷಯಕ್ಕೆ. ಎಲ್ಲರಿಗೆ ಬಹಳ ಕನ್ಫ್ಯೂಷನ್ ಇದೆ. ಏನಂತಂದ್ರೆ ನೀವು ಬಿಜೆಪಿ ಪರವಾಗಿ ಮಾತಾಡ್ತಾ ಇದ್ದೀರಿ ಅಂತ. ಉಮೇಶ್ ಜಾಧವ್ನ ಪಾರ್ಟು ಇಲ್ಲಿ ಬರ್ತದೆ, ಬಿಜೆಪಿ ಪಾರ್ಟು 2019 ಲೋಕಸಭಾ ಚುನಾವಣೆ ವಿಚಾರ ಇಲ್ಲಿ ಬರ್ತದೆ. ಅವ್ರದ್ದು 83ರಿಂದ 2019 ಸಂಪೂರ್ಣವಾಗಿ ಖರ್ಗೆ ಕುಟುಂಬ ಮತ್ತು ಕಾಂಗ್ರೆಸ್ ನಡೆದು ಬಂದ ರೀತಿ ಬಗ್ಗೆ ಹೇಳಿದೆ. ಹೌದು, ಕಳೆದ ಬಾರಿ ಚುನಾವಣೆಯಲ್ಲಿ ಇಲ್ಲ ಬಿಜೆಪಿ ಅವರು ಇದು ಮಾಡ್ತೀನಿ ಅಂದಿದ್ರು, ST ಮಾಡಿ ಸೇರಿಸ್ತೀನಿ ಅಂದಿದ್ರು, ರವಿಕುಮಾರ್ ಅವರು ರಕ್ತದಾಗ ಬರೆದು ಕೊಡ್ತೀನಿ ಅಂದ್ರು, ಉಮೇಶ್ ಜಾಧವ್ ಅವ್ರು ಹೇಳಿದ್ರು. ಹೌದು, ನಾನೇನು ಕೇಳ್ತೇನೆ, ST ಆಗೋದು ಆಗ್ಲಾರ್ದು ಒಂದ್ ಕಡೆಗೆ ಇರ್ಲಿ. ನೀವು 9 ಬಾರಿ ಶಾಸಕರು, 2 ಬಾರಿ ಲೋಕಸಭಾ ಸದಸ್ಯರು, 1 ಸಾರಿ ರಾಜ್ಯಸಭಾ ಸದಸ್ಯರು ಈಗಿದ್ದೀರಿ. ಒಂದು ದಿನ 14 ವರ್ಷ ಪಾರ್ಲಿಮೆಂಟ್ ಸಂಸತ್ತಿಗೆ ಹೋಗಿರಿ, ಒಂದೇ ಒಂದು ದಿನ ನಮ್ದು ಒಂದು ಲೈನ್ ಈ ಸಮಾಜ ಎಷ್ಟಿಗೆ ಸೇರ್ಬೇಕು ಅಂತೇನು ಮಾತಾಡಿದ್ರೇನ್ರಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ? ಹೇಳ್ರಿ. ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ನಿಮ್ ತಂದೆಯವರಿಗೆ ಇದೊಂದು ಪ್ರಶ್ನೆ ಮಾಡ್ರಿ. ನಾ ಬಂದು ಪ್ರಶ್ನೆ ಮಾಡಿ ದೊಡ್ಡವನ ಅಲ್ಲ, ಹೇಳ್ರಿ. ಆದ್ರೆ ಉಮೇಶ್ ಜಾಧವ್ 7 ಸಾರಿ ಮಾತಾಡಿದ್ದಾರೆ. ಕೋಲಿ ಸಮಾಜದವನೇ ಪ್ರಧಾನ ಮಂತ್ರಿ ಇದ್ರೂ ಕೂಡ ಹಿಂಗ್ ಫೈಲ್ ಕಳಿಸಿ ಮಾಡ್ಲಕ್ಕ ಅಸಾಧ್ಯದ ಮಾತು. ಯಾಕೆ ಅಂದ್ರೆ ಗಂಗಾ ಮತ ಅದ್ರ ಪರ್ಯಾಯ ಪದಗಳು 37 ಆಗ್ಲಕ್ಕ ದೇಶದ ಇತಿಹಾಸನ ಸಾಧ್ಯನೇ ಆಗಿಲ್ಲ, ಆಗಲ್ಲ ನೋಡಿ. ಈ ಎಲ್ಲ ತಪ್ಪುಗಳು ಮಾಡಿದ್ದು ನೀವು. ಕೇಂದ್ರದಿಂದ ಸ್ಪಷ್ಟೀಕರಣಕ್ಕೆ ಬಂದು ಈ ಫೈಲ್ ವಾಪಸ್ ಬರ್ತಕ್ಕಂಥ ಕೆಲಸ ಆಗ್ಬಿಟ್ಟಿದೆ. ಹೇಳಿ, ಇದರಲ್ಲಿ ಯಾರು ತಪ್ಪಿದೆ? ಮಾತಾಡಿ. ಈಗ ನಿಮ್ಮ 52 ವರ್ಷ ರಾಜಕೀಯ ಜೀವನಕ್ಕೆ ಮತವನ್ನ ಕೊಟ್ಟು ಗೆಲ್ಲಿಸಿದಂತ ಈ ಸಮಾಜದ ಪರವಾಗಿ ನೀವು ಯಾವತ್ತು ಪಾಸಿಟಿವ್ ಆಗಿ ಗಟ್ಟಿಗೆ ಹೋದ್ರಿ? ಅಧಿಕಾರ ಇಲ್ಲಾರ್ದಾಗ ಹೋರಾಟ ಮಾಡ್ರಿ. ನಿಮ್ಮ ಲೋಕಸಭೆಯಲ್ಲಿ ಮಾತಾಡ್ಲಿಕ್ಕೆ ಏನಾಗಿದೆ? ಈ ತರ ಮಾಡಬೇಡ್ರಿ ಅಂತ ಹೇಳ್ರಿ. ನಿಮ್ಮ ಮಾತು ಯಾರು ಈ ದೇಶದ ಜನ ಗೌರವಿಸ್ತಾರೆ, ನಾನು ಗೌರವಿಸ್ತೀನಿ. ಇಷ್ಟೆಲ್ಲ ತಪ್ಪು ನೋಡಿದ್ರು ನೀವು ಗಪ್ಪು ಕೂತ್ಕೋತಿರಲ್ಲ, ಯಾಕೆ? ಇದು ಗೊತ್ತಿದ್ರು ಪ್ರಿಯಾಂಕಾ ಖರ್ಗೆ ಅವ್ರು ಮತ್ತೆ ಹೇಳ್ತಾರೆ ಹೋಲಿ ಸಮಾಜ ಎಷ್ಟೇ ಮಾಡ್ಬೇಕಾಗಿತ್ತು ಬಿಜೆಪಿ ಅಂತ ಹೇಳಿ. 19 ಬಿಡ್ರಿ ಸಾಹೇಬ್ರೆ, 1900ದಿಂದ ಹಿಂದಕ್ಕೆ ಬರ್ರಿ. 1980 ಬರ್ರಿ. ನೀವೇ ಓಟ್ ಹಾಕೊಂಡಿದ್ರಲ್ಲ ಈ ಜನರುಗಳದು. ದೇವೇಗೌಡರು ಆ ಭಾಗದವ್ರಿದ್ರು, ಯಡಿಯೂರಪ್ಪನವ್ರು ಆ ಭಾಗದವ್ರು, ಸಿದ್ದರಾಮಯ್ಯನವ್ರು ಆ ಭಾಗದ ಸಂಖ್ಯೆ ಬಹಳ ಕಡಿಮೆ ಇದೆಯೋ. ಅವ್ರು ಮಾತಾಡೋದು ಬೇಡ, ನಿಮ್ದು ಹೇಳೋಣ. ಕನಿಷ್ಠ ಪಕ್ಷ ಸತ್ಯ ಆದ್ರೂ ಹೇಳ್ರಿ. ಜನಕ್ಕೆ ಮರಳು ಯಾಕೆ ಮಾಡ್ತೀರಿ ಚುನಾವಣೆ ಬಂದಾಗ? ನಾನು ವಿಷಯ ಎತ್ತಿಲ್ಲ, ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಎತ್ತಿದ್ದಕ್ಕಾಗಿನೇ ಇದನ್ನ ವಾಸ್ತವಿಕ ಸತ್ಯ ಜನತೆಯ ಮುಂದೆ ಇಡಬೇಕು ಅಂತೇಳಿ ಮಾತಾಡ್ತಾ ಇದ್ದೇನೆ. ಈ ಸಮಾಜ ತುಳಿತಕ್ಕೊಳಗಾದಂತ ಸಮಾಜ, ಅಸಹಾಯಕ ಸಮಾಜ, ಅಸಂಘಟಿತ ಸಮಾಜ, ರಾಜಕೀಯ ಶಕ್ತಿ ಇಲ್ಲಾರ್ದಂತ ಸಮಾಜ ಇರೋದ್ರಿಂದ ಈಗ ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಎಷ್ಟು ದಿನ ಅನಿಸ್ಕೋಬೇಕು ಇದನ್ನ? ಎಷ್ಟು ದಿನ ಇವತ್ತು ಎಸ್ ಟಿ ಹೆಸರ ಮೇಲೆ ಅವ್ರು ಮಾಡಿಲ್ಲ, ನೀವು ಬಿಜೆಪಿ ಓಟ್ ಹಾಕ್ರಿ ಅಂತ ಹೇಳಂತ ಮೂರ್ಖ ನಾನಲ್ಲ. ವಾಸ್ತವಿಕತೆ ಜನತೆ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಆಗ್ತೀರಾ? ನಾಳೆ ಕೇಂದ್ರದಲ್ಲಿ ನೀವು ಸರ್ಕಾರ ಬರ್ತದ ನಿಮ್ದು? ಮತ್ತೆ ಕೇಂದ್ರದಲ್ಲಿ ಸರ್ಕಾರ ಬಿಜೆಪಿದೇ ಬರ್ತದೆ. ಬಿಜೆಪಿ ಅವಶ್ಯಕತೆ ನಮಗೆ ಬರ್ತದೆ. ಅಲ್ಲಿ ಪ್ರಯತ್ನ ಆಗ್ಬೇಕಾಗ್ತದೆ. ಎಲ್ಲರ ಸಹಕಾರ ಬೇಕು. ಕಾಂಗ್ರೆಸ್ ಅವರು ಬೇಕು, ಬಿಜೆಪಿ ಅವ್ರದ್ದು ಬೇಕು. ನಿಮ್ಮ ಕುಟುಂಬ ಏನ್ ಮಾಡಿದ್ದೀರಿ ಅಂತ ಹೇಳಿ. ಬಾಬರು ಚಿಂಚನಸೂರ್ ಅಂತ ನೀವು ಮುಂದಿಟ್ಕೊಂಡು ಓದಲಿಕ್ಕೆ ಬರ್ಲಿಕ್ಕೆ ಬರಲ್ಲ, ತನಗ್ ಮಾತಾಡಕ್ ಬರಲ್ಲ, ಅವನ ಜೀವನ ಹಾಳು ಮಾಡಿಕೊಂಡು ಸಮಾಜವನ್ನ ಮೂಲೆ ಗುಂಪು ಮಾಡಿ
ಅಂಥವನು ಮುಂದಿಟ್ಟುಕೊಂಡು ನೀವು ನಮ್ಮ ಸಮಾಜವನ್ನು ಎಲ್ಲಿ ತಿಂದು ನಿಂದಿರಿಸಿರಿ ಸಾಹೇಬ್ರೆ, ಇವತ್ತಾದರೂ ಆತ್ಮಾವಲೋಕನ ಮಾಡಿಕೊಂಡು ಸತ್ಯ ಮಾತಾಡ್ರಿ ಅನ್ನೋದು ಕಳಕಳಿಯ ಒಂದು ಮನವಿ. ಮಾತಾಡ್ತೇನೆ. ರಾಜಕೀಯ ಅವಕಾಶಗಳು, ಈ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ನೀವು 60-50 ವರ್ಷ ಏನು ಅವಕಾಶ ಕೊಟ್ಟಿದ್ರಿ ಈ ಸಮಾಜಕ್ಕೆ, ಹೆಂಗೆ ವ್ಯವಸ್ಥಿತವಾಗಿ ಮೂಲೆ ಗುಂಪು ಮಾಡಿದ್ರಿ ಅನ್ನೋದ್ರು ಮುಂದೆ ಮಾತಾಡ್ತೀನಿ. ಮಾತಾಡ್ಬೇಕು. ಮಾತಾಡೋಂಥ ಚರ್ಚೆಗೆ ಬಂದಾಗೆ ಮಾತಾಡ್ಬೇಕಲ್ಲ, ಅವಾಗೇ ಮಾತಾಡ್ಬೇಕಾಗಿತ್ತು ಶಿವಕುಮಾರ್ ನಾಟಿಕರ್ ಅಂದ್ರೆ. ಈ ಕೋಲಿ ಸಮಾಜವನ್ನ ಇವತ್ತು ಇಟ್ಟು ಹಿನ್ನಡೆ ಆಗ್ಲಿಕ್ಕೆ, ಹಿಂದೆ ಉಳಿಲಿಕ್ಕೆ, ಎಸ್-ಟಿ ಆಗ್ಲಾರ್ದಂಗ ನೋಡ್ಕೊಳ್ಳಕ್ಕೆ ಮತ್ತೆ ಎಸ್-ಟಿ ಆಗೋದಕ್ಕೆ ನೀವೇನೇನು ಪ್ರಯತ್ನ ನಿಮ್ಮದಿಲ್ಲ. ಈಗ ಚುನಾವಣೆ ಸಂದರ್ಭದಲ್ಲಿ ಮಾತೆತ್ತಿದ್ರೆ ಕೋಲಿ ಸಮಾಜ ಎಸ್-ಟಿ ಬಗ್ಗೆ ಮಾತಾಡಬೇಡಿ ಸಾಹೇಬ್ರೆ, ಪ್ರಾಮಾಣಿಕವಾಗಿ ಮಾತಾಡ್ಬೇಡ ಅಂತ ಅನ್ನೋದಲ್ಲ, ಸುಳ್ಳು ಮಾತಾಡ್ಬೇಡ್ರಿ, ಪ್ರಾಮಾಣಿಕವಾಗಿ ಮಾತಾಡ್ರಿ. ಹೇಳ್ರಿ, ನಿಮ್ಮ ಸ್ಟ್ಯಾಂಡ್ ಒಂದು ಕ್ಲಿಯರ್ ಮಾಡ್ರಿ. ಇಂಥ ದಿನ ನಾನು ನಿತ್ ಗಟ್ಟಿಯಾಗಿ ಸಮಾಜಕ್ಕೆ ಎಸ್-ಟಿ ಆಗ್ಬೇಕಂತ ಮಾಡಿನ ಅಂತ ಹೇಳ್ರಿ. ನೀವು ಹೋಮ್ ಮಿನಿಸ್ಟರ್ ಇದ್ದಾಗ ಇದ್ದ ಸರ್ಟಿಫಿಕೇಟ್, ಸಾವಿರಾರು ಸರ್ಟಿಫಿಕೇಟ್ ಕಿತ್ಕೋತೀರಿ, ಕೇಸ್ ಹಾಕ್ತೀರಿ, ಅಂಜಿಸ್ತೀರಿ. ಮತ್ತೆ ರಿಸಲ್ಟ್ ಆಗಿ ಬಂದಿ ಫೈಲ್ ಅದಾತ ನಿಮ್ಗೆ ಗೊತ್ತದ, ನಿಮ್ಗೆ ಅಷ್ಟು ಗೊತ್ತಿರಲಿಲ್ಲ. 2014 ಮತ್ತೆ ಅದೇ ಕಳಿಸ್ತೀರಿ. ಮತ್ತು ಕೋಲಿ ಸಮಾಜದ ಬಗ್ಗೆ ಅಭಿಮಾನ ವ್ಯಕ್ತಪಡಿಸ್ತೀರಿ. ನಮ್ಮ ಸಮಾಜ, ಕೋಲಿ ಸಮಾಜದ ಜನಗಳಿಗೆ ಹೇಳ್ತಾರೆ, ಇದು ನನ್ನ ವಿಚಾರ ಇದೆ, ನಿಮಗೂ ತಿಳುವಳಿಕೆ ಇದೆ, ನೀವು ವಿಚಾರ ಮಾಡ್ರಿ ಯಾವಾಗ ಸತ್ಯ. ಮತ್ತೆ ನಾನು ಇವತ್ತು ಮಾತಾಡಿದನಲ್ಲ, ಒಂದೊಂದಕ್ಕೂ ದಾಖಲೆ ಕೊಡ್ತೇನೆ. ಸುಮ್ಮನೆ ಮಾತಾಡ್ತಾ ಇಲ್ಲ. ದೇವೇಂದ್ರಪ್ಪ ಗಾಳಪ್ಪನವ್ರ ಕೇಸ್ನಾಗ ಏನಾಯ್ತು, ಅವನೂರ ಆಯೋಗ ಏನಾಯ್ತು, ಇವ್ರದ್ದು ನಾಯಕ ಬೇಡರದು ವಾಲ್ಮೀಕಿಗಳದ್ದು ಹೆಂಗಾಯ್ತು, ಯಾವಾಗ ಫೈಲ್ ಹೋಯ್ತು, ಹೆಂಗ್ ಹೋಯ್ತು, ಎಷ್ಟು ಪದಗಳಾದವು, ದೇವೇಗೌಡರು ಯಾವಾಗ ಬಂದ್ರು, ಅವಾಗ ಏನಾಗಿತ್ತು, ಅವಾಗ ಫೈಲ್ ಏನಾಯ್ತು, ರಿಜೆಕ್ಟ್ ಯಾಕಾಯ್ತು, ಅಡ್ವಾಣಿ ಅವ್ರ ಬಲ್ಲಿ ಹೋದಾಗ ಏನಾಯ್ತು, ಮುಂದಕ್ಕೆ ಖರ್ಗೆ ಅವ್ರ ಹೋಮ್ ಮಿನಿಸ್ಟರ್ದಾಗ ಏನಾಯ್ತು, ವಿಠಲ್ ಹೆರ್ರು ಸಾಹೇಬ್ ವಿಧಾನ ಪರಿಷತ್ನಾಗ ಏನ್ ಮಾತಾಡಿದ್ರು, ಅದು ಆದ ನಂತರ ಕುಲಶಾಸ್ತ್ರಿ ಅಧ್ಯಯನ ಹೆಂಗಾಯ್ತು, ಕುಲಶಾಸ್ತ್ರಿ ಅಧ್ಯಯನದಾಗ ದಾರಿ ಹೆಂಗ್ ತಪ್ಪಿಸಿದ್ರು, 2014 ಫೈಲ್ ಹೆಂಗ ತಪ್ಪು ಮಾಡಿದ್ರು, ತಪ್ಪು ಮಾಡಿ ಮತ್ತೆ ಸ್ಪಷ್ಟೀಕರಣಕ್ಕೆ ಹೆಂಗ್ ಬಂತು, ಬಿಜೆಪಿ ಅದರಾಗ ಪಾತ್ರ ಏನಿತ್ತು, ಇದೆಲ್ಲವನ್ನ ನಿಮ್ಮ ಫೈಲ್ ಸರಿ ಇರ್ಲಾರ್ದೆ ನಾವು ಪ್ರಯತ್ನ ಮಾಡಿದ್ರೆ ಇನ್ನೂ 100 ವರ್ಷ ನಾವು ಹೋರಾಟ ಮಾಡಿದ್ರು ಕೂಡ ವ್ಯರ್ಥ ಆಗ್ತದೆ. ನನಗೆ ತಿಳಿದ ವಿಚಾರಗಳನ್ನು ನನ್ನ ಜನರ ಮುಂದೆ, ನನ್ನ ಸಮಾಜದ ಮುಂದೆ, ನನ್ನ ಈ ಕಲಬುರಗಿಯ ಜನತೆ ಮುಂದೆ ಇಟ್ಟಿದ್ದೇನೆ. ನಾನು ಯಾವುದೋ ಒಂದು ಸಮಾಜದ ವ್ಯಕ್ತಿಯನ್ನ, ಒಬ್ಬ ನಾಯಕನನ್ನ, ಒಂದು ಪಕ್ಷವನ್ನ ದೂಷಿಸ್ಬೇಕಂತೇಳಿ ಮಾಡ್ತಾ ಇಲ್ಲ. ನಾನು ಒಂದಿಷ್ಟು ಹೋರಾಟಗಾರ ಇದ್ದೀನಿ, ತಿಳುವಳಿಕೆ ಇದೆ, ಇದರ ಮೇಲೆ 15 ದಿನ ಆಯಿತು ನಿರಂತರ ಅಧ್ಯಯನ ಮಾಡಿ ಮಾತಾಡ್ತಾ ಇದ್ದೀನಿ. ನಾನು ಇದು ಹೇಳಿದ್ರಲ್ಲಿ ಒಂದೇ ಒಂದು ಸುಳ್ಳು ಇತ್ತು ಅಂದ್ರೆ ಅದನ್ನು ಪ್ರೂವ್ ಮಾಡಿದ್ರೆ ನಾನು ಸಾರ್ವಜನಿಕ ಜೀವನ, ಎಲ್ಲರಿಗೂ ಕ್ಷಮೆ ಕೇಳಿ ಸಾರ್ವಜನಿಕ ಜೀವನದಿಂದ ದೂರ ಇರ್ತೀನಿ. ನನ್ನ ಸಮಾಜದ ಬಗ್ಗೆ ನಾನು ನಿಜವಾದ ನನಗೇನು ತಿಳಿದದು ನಾನು ಸತ್ಯನೂ ಮಾತಾಡಬಾರ್ದ? ಅದು ಮಾತಾಡಿದ್ರೆ ನಾನು ಜಾತಿವಾದಿ ಆಗ್ತೀನ? ಎಲ್ಲರೂ ಮಾತಾಡ್ತೀನಿ. ರೈತರ ಬಗ್ಗೆ ಮಾತಾಡ್ತೀನಿ, ಈ ಭಾಗದ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ, ನೀರಿನ ಬಗ್ಗೆ ಮಾತಾಡ್ತೀನಿ, ದಲಿತ ಸಮಾಜಗಳ ಬಗ್ಗೆ ಮಾತಾಡ್ತೀನಿ, ಕುರುಬ ಸಮಾಜದ ಬಗ್ಗೆ ಮಾತಾಡ್ತೀನಿ, ಲಿಂಗಾಯತ ಸಮಾಜದ ಬಗ್ಗೆ ಮಾತಾಡ್ತೀನಿ. ಯಾವಾಗ ಯಾವ ಸಂದರ್ಭಕ್ಕೆ ಯಾವ ವಿಚಾರಗಳಿರ್ತವೆ ಅಂತ ಮಾತಾಡ್ತೀನಿ. ಹೌದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಮುಂದೆ ಇದೇ ಕೋಲಿ, ಕುರುಬ ಸಮಾಜ, ಮುಸಲ್ಮಾನ್ ಸಮಾಜಕ್ಕೆ ನಿಮ್ಮ 50 ವರ್ಷದಲ್ಲಿ ನಿಮ್ಮ ಕೊಡುಗೆ ಅನ್ನೋದನ್ನ ಮತ್ತೆ ಬಿಚ್ಚಿಡ್ತೇನೆ. ಬರ್ತೇನೆ, ಮುಂದೆ ಮಾಡ್ತೇನೆ ಪ್ರೆಸ್ ಮೀಟ್. ಏನೇನು ಅಧಿಕಾರ ಕೊಟ್ರಿ ಈ ಸಮಾಜನ ಮೇಲೆತ್ತಿದ್ರಿ, ಅವ್ರ ಹೆಸರ ಮೇಲೆ ಓಟ್ ಕೇಳ್ತಾ ಇದ್ರಲ್ಲ, ಅದನ್ನು ಬಿಚ್ಚಿಡ್ತೇನೆ. ಪ್ರಾಮಾಣಿಕವಾದ ಚರ್ಚೆಯನ್ನ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಡೀಲಿ. ಟೋಕ್ರೆ, ಕೋಲಿ, ಕೋಯ ಅದರ ಪರ್ಯಾಯ ಪದಗಳು ಅಂತ ಹೇಳಿ ಪ್ರಯತ್ನ ಮಾಡಿದ್ರೆ ಎಷ್ಟೇ ಆಗ್ತದೆ. ಇದು ವಿಠಲ್ ಹೇರೂರು ಸಾಹೇಬ್ರ ಕನಸು ಆಗಿತ್ತು, ಇದು ಪ್ರತಿಯೊಬ್ಬ ನಮ್ಮ ಸಮಾಜದ ಕನಸಿದೆ. ಅದರ ಪ್ರಕಾರ ಖರ್ಗೆ ಸಾಹೇಬ್ರ ಕುಟುಂಬ ಮಾತಾಡ್ಲಿ, ಎಲ್ಲರೂ ಮಾತಾಡ್ಲಿ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ದಯವಿಟ್ಟು ನಾನು ಯಾರಿಗೆ ನೋವು ಮಾಡಬೇಕು, ಯಾರಿಗೆ ಅನ್ಯಾಯ ಮಾಡಬೇಕು, ಯಾರಿಗೆ ದೂಷಿಸ್ಬೇಕಂತ ಮಾತಾಡ್ತಾ ಇಲ್ಲ. ಇದು ವಾಸ್ತವಿಕವಾದ ಸತ್ಯೆಯನ್ನ ನನಗೇನು ತಿಳಿದಿದೆಯೋ ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದ್ರ ಬಗ್ಗೆ ತಾವು ಯಾವ ರೀತಿಯಿಂದ ಅರ್ಥೈಸ್ಕೋತೀರಿ ಅನ್ನೋದು ತಮಗೆ ಬಿಟ್ಟುಕೊಟ್ಟಂತ ವಿಚಾರ ಅಂತಕ್ಕಂಥ ಮಾತನ್ನ ಹೇಳಿ, ಮೊನ್ನೆ ನಾನು ಪ್ರೆಸ್ ಮೀಟ್ ಅನ್ನು ಮಾಡಿದೆ. ಪತ್ರಿಕೆ ಸ್ಟೇಟ್ಮೆಂಟ್ ಅನ್ನು ಕೊಡುವಾಗ ಎಲ್ಲ ವಿಷಯ ಅವರಿಗೆ ಬರಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಇದು ಲೈವ್ ಬಂದಿದ್ದೇನೆ. ಲೈವ್ ಅಲ್ಲಿ ಎಲ್ಲ ಸಮಗ್ರವಾದ ವಿಚಾರಗಳನ್ನ ಪಾಯಿಂಟ್ ಟು ಪಾಯಿಂಟ್ ಹಂಚಿಕೊಂಡು ಹೇಳ್ಬೋದು. ಎಲ್ಲದಕ್ಕೂ ಡೇಟು, ಅದರದ್ದು ಆರ್ಡರ್ ಕಾಪಿಗಳು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನೇ ಇಟ್ಕೊಂಡೆ ನಾನು ಮಾತಾಡ್ತಾ ಇರೋದು. ಇದು ಯಾರಿಗೂ ದೂಷಿಸ್ತಕ್ಕಂಥ ಕೆಲಸ ಅಲ್ಲ. ಇದು ದೊಡ್ಡ ವಿಷಯ ಇದೆ.
1980 ಹಿಡಿದು ನಡೆದಂಥ ಇದು ವಿಷಯ ಇದೆ. ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ನನ್ನ ಜನರಿಗೆ ಹೇಳೋದು ಬಯಸ್ತೇನೆ, ಟೋಕ್ರೆ ಕೋಲಿ ಕೋಯ ಅದರ ಪರ್ಯಾಯ ಪದಗಳು ಇಟ್ಕೊಂಡು ನಾವು ಎಷ್ಟೇ ಹೋರಾಟಕ್ಕೆ ಅಣಿಯಾದರೆ, ಅದಕ್ಕೆ ಸರ್ಕಾರಗಳು ಬದ್ಧವಾಗಿ ಕೆಲಸ ಮಾಡಿದ್ರೆ ಅತಿ ಶೀಘ್ರದಲ್ಲಿ ನಾವು ಎಷ್ಟೇ ಆಗ್ಲಿಕ್ಕೆ ಅವಕಾಶ ಅದನ್ನು ಹೊರತು ಮತ್ತೆ ಗಂಗಾ ಮತ ಅದ್ರ 37 ಪರ್ಯಾಯ ಪದ ಅಂತೇಳಿ ಮಾತಾಡ್ತಾ ಹೋಗ್ಬಿಟ್ರೆ ಮತ್ತೆ ವ್ಯರ್ಥ ಆಗ್ತದೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡೋದು ಬೇಡ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.